ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಅನಂತತೆ ಅಂಗೈಯಲ್ಲಿ ಇಡಬಹುದು. ಇಟರ್ನಿಟಿ ನೆವರ್, ಒಂದು ಕ್ಷಣದಲ್ಲಿ ಅನಂತ ವರುಷಗಳನ್ನೇ ಭಾವಿಸಿ ಬಿಡಬಹುದು. ಅಷ್ಟು ಸಾಮರ್ಥ್ಯ ಎದೆಯೊಳಗದ. ಎಂಥ ಛಲೋ, ಎಂಥ ಮಾತುಗಳನ್ನಾಡಿದವರು ಎಲ್ಲ ದೇಶಗಳಲ್ಲಿ ಎಷ್ಟು ಛಲೋ ಜ್ಞಾನಿಗಳಾಗಿ ಹೋಗ್ಯಾರ. ಎಂಥ ಮಾತುಗಳನ್ನಾಡಿದ್ದಾರೆ. ಒಂದು ಕಣದಾಗ ಜಗತ್ತನ್ನು ಕಾಣಬೇಕು. ಹಂಗೆ ಇನ್ ಎ ಗ್ರೈನ್ ಆಫ್ ಸ್ಯಾಂಡ್. ಅದಲ್ಲ, ನಮ್ಮ ಮನೆಯೊಳಗೆ ಒಂದದೆ, ಒಂದು ಸಣ್ಣ ವಸ್ತುನೇ ಅದು, ಒಂದು ಸಣ್ಣದು ಪಣತಿಗೆ ಒಂದಿಷ್ಟು ದೀಪ ಹಚ್ಚೇವಿ, ಸಂತೋಷ ಪಡಬೇಕು. ಈ ಪಣತಿಯ ದೀಪದೊಳಗೆ ಸೂರ್ಯನ ಕಾಣ್ತೇವಿ. ರಾತ್ರಿ ಅಲ್ಲವೇನು ಬೆಳಕ ಕೊಡ್ತದೆ. ಕಾಣುವ ದೃಷ್ಟಿಕೋನ. ಅದಕ್ಕೆ ಭಾರತೀಯರು ದೀಪ ಹಚ್ಚಿದ ಕೂಡಲೇ ದೀಪಕ್ಕೆ ನಮಸ್ಕಾರ ಮಾಡ್ತಾರೆ. ಮಾಡುವುದಲ್ಲ, ದೀಪಕ್ಕೆ ನಮಸ್ಕಾರ ಮಾಡ್ತಾರೆ. ಕತ್ತಲಾಗ ಬೆಳಗ್ತದ. ಜೀವನದ ಕತ್ತಲೆಯೊಳಗ ಬೆಳಕ ಚೆಲ್ತದ ದೀಪ. ದೇವರಲ್ಲೇನು? ದೇವ ಶಬ್ದದ ಅರ್ಥ ಏನು? ಬೆಳಕ. ಯಾವುದು ಬೆಳಗ್ತದ ಅದು ದೇವರು. ಒಳಗೆ ಬೆಳಗ್ತದ ಜ್ಞಾನ ದೇವರು, ಹೊರಗೆ ಬೆಳಗ್ತದ ಸೂರ್ಯ ದೇವರು, ಎಲ್ಲವನ್ನ ಮೀರಿ ಬೆಳಗ್ತದ ಆತ್ಮದೇವ. ಎಲ್ಲ ದೇವ. ನೋಡೋ ದೃಷ್ಟಿಕೋನ. ಬ್ಲೇಕ್ ಹೇಳ್ತಾನೆ, ಒಂದೀಟ್ರಾಗ ಒಂದು ಕಣನೇ ಇರಲಿ, ಅದರಲ್ಲಿ ಜಗತ್ತನ್ನೇ ಕಾಣೋ ಮನುಷ್ಯನೇ. ಅದ ಕಾಣಿಸ್ತದ ಯಾವಾಗ? ಎದೆ ತುಂಬಿದಾಗ, ಎದೆ ಒಣಗಿದಾಗಲ್ಲ, ಎದೆ ಬರಿದಾದಾಗಲ್ಲ, ಎದೆ ಬಾಡಿದಾಗಲ್ಲ. ಎದೆ ತುಂಬಬೇಕಾಗ್ತದೆ. ಭಾವ ಜಲದಿಂದ, ಭಾವ ಅಮೃತದಿಂದ ಎದೆ ತುಂಬಿತು ಅಂದರೆ ಸಣ್ಣ ವಸ್ತುಗಳಲ್ಲೂ ಸಹಿತ ಸಂತೋಷ ಪಡಬಹುದು ಮನುಷ್ಯ. ಸಣ್ಣ ವಸ್ತು ಸಾಕಲ್ಲ, ಅಷ್ಟೆ. ಜಗತ್ತನ್ನೇ ಅನುಭವಿಸಿ ಬಿಡಬಹುದು. ಇನ್ನೊಂದು ಸುಂದರ ಮಾತು ಹೇಳಿದ, ಫೈಂಡ್ ಹೆವನ್ ಇನ್ ಎ ವೈಲ್ಡ್ ಫ್ಲವರ್. ಒಂದು ಕಾಡ ಹೂವಾದ, ಸಣ್ಣ ಹೂವ, ಒಂದು ಕಾಡ ಹೂವ, ಒಂದು ಹೂವಿನೊಳಗೆ ಸ್ವರ್ಗ ಕಾಣಬಹುದು. ಸ್ವರ್ಗ ಕಾಣಬಹುದು. ನೋಡಬೇಕು. ಒಬ್ಬ ಹುಡುಗ ಒಂದು ಸುಂದರ ಹೂವನ್ನ ಬೆಳೆಸ್ತಾನೆ, ಸ್ವಂತ, ಯಾರಿಗೂ ಹೇಳಲಾರದೆ. ತೋಟದಲ್ಲಿ ಒಂದು ಹೂವ ಬೆಳೆಸ್ತಾನೆ. ನೀರು ಹಾಕಿ ರಕ್ಷಣೆ ಮಾಡಿ ಅದನ್ನು ಮರೆ ಮಾಡಿ ಬೆಳೆಸ್ತಾನೆ. ಹೂವು ಒಂದು ದಿವಸ ಆಗ್ತದೆ. ಆ ಹೂವು ತಂದು ಆತ ತನ್ನ ತಾಯಿಗೆ ಹೀಗೆ ಇಡ್ತಾನೆ. ಇದು ಹೂವ, ನಾನು ಬೆಳೆಸಿದ್ದು, ನೀರು ಹಾಕಿ, ನಿನಗೆ ಗೊತ್ತಿಲ್ಲ, ಹಂಗೆ ಬೆಳೆಸೇನೆ. ನಾನು ಬಹಳ ಪ್ರೀತಿಸಿದಂಥ ಈ ಹೂವ ನಿನಗ ಅಂತ ಹಿಂಗೆ ಕೊಡ್ತಾನ. ಅದರಾಗ ತಾಯಿಗೆ ಬಂಗಾರ ಕೊಟ್ಟರು ಅಷ್ಟು ಸಂತೋಷ ಆಗೋದಿಲ್ಲ. ಆಕೆಗೆ ಸ್ವರ್ಗ ಕೊಟ್ಟಂಗೆ. ಯಾಕೆ? ಅದು ಬರೇ ಹೂವಲ್ಲ, ಅದು ಹೃದಯ. ಅದಕ್ಕೆ ಅಲ್ಲಿ ಹೇಳ್ತಾರೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯ ಪ್ರಯಚ್ಛತೆ. ದೇವರೇ ಹೇಳ್ತಾನೆ, ಏನರೇ ಕೊಡಪ್ಪ, ಒಂದು ಹನಿ ನೀರ ಕೊಡು. ಪತ್ರಂ, ಒಂದು ಎಲೆ, ಲಕ್ಷ ಇರಬೇಕಂತಲ್ಲ, ಕೋಟಿ ಎಲೆ ಎಣಿಸಿಡೋದಲ್ಲ, ಒಂದು ಎಲೆ. ಪುಷ್ಪಂ, ಒಂದು ಪುಷ್ಪ. ಫಲಂ, ಒಂದು ಸಣ್ಣ ಹಣ್ಣ. ಏನು ಬೇಡ, ಒಂದು ಕಪ್ ನೀರ.
ಹಿಂಗೆ ನನಗೆ ಕೊಡು, ಅದನ್ನು ನಾನು ಸ್ವೀಕಾರ ಮಾಡ್ತೇನೆ. ಯಾಕೆ? ಅದು ಅಮೃತ. ಯಾಕೆ? ಅದರಲ್ಲಿ ನಿನ್ನ ಹೃದಯ ಇಟ್ಟಿಯಲ್ಲ, ಆದ್ದರಿಂದ. ಹೃದಯ ಇದು ಬಹಳ ಮಹತ್ವದ್ದು. ಏನಿಟ್ಟರು ಇದು ಇಟ್ಟಂಗೆ ಆಗೋದಿಲ್ಲ. ಏನು ಕೊಟ್ಟರೆ ಏನು ಹೇಳಿ? ಹೃದಯನೇ ಇಲ್ಲದೆ ಇದ್ದರೆ ಏನು ಕೊಟ್ಟರೆ ಏನು? ಈಗ ಅದಲ್ಲ, ವರದಕ್ಷಿಣ ಅಂತ ಕೊಡ್ತಾರೆ. ಏನು ಕೊಟ್ಟರೆ ಏನು ಹೇಳಿ? ಆ ಮನುಷ್ಯನ ಹೃದಯವೇ ಸರಿ ಇಲ್ಲದೆ ಇದ್ದರೆ ಇದು ಸಾಲೋದಿಲ್ಲ. ಇಟ್ಟ ಕೊಟ್ಟರೆ ಹೆಂಗೆ? ಹಿಂಗಿತ್ತು ಅಂದ್ರೆ ಏನು ಕೊಟ್ಟರೆ ಏನದು? ಸುಮ್ಮನೆ ಒಂದು ಹೂವ ಕೊಟ್ಟರೆ ಎಲ್ಲವನ್ನ ಕೊಟ್ಟಂಗಾಗಬೇಕು ಅಂಥ ಹೃದಯವಂತಿಕೆ ಅದ. ಅದನ್ನು ಅರ್ಥ ಮಾಡಿಕೊಳ್ಳುವ ಹೃದಯಗಳು ಬೇಕಾಗ್ತವ. ಅಲ್ಲಿ ಕೊಡುತುಗಳದಲ್ಲ, ಹೃದಯವನ್ನು ವ್ಯಕ್ತ ಮಾಡೋದಿರ್ತದೆ. ಸುಮ್ಮನೆ ಒಂದು ಈಗ ಮಾಡ್ತಾರಲ್ಲ, ಒಂದು ಮನೆಗೆ ಕರೆದು ಏನು ಕೊಡೋದಿಲ್ಲ, ಒಂದು ಕಪ್ಪು, ಒಂದು ಬಟ್ಲ ಮಜ್ಜಿಗೆ ಕೊಡ್ತಾರೆ. ಬರೇ ಮಜ್ಜಿಗೆ. ಅದೇನು ಆ ಮಜ್ಜಿಗೇನು ಮುಂಬೈದಾಗ ಸಿಗ್ತಾವಲ್ಲ, ಅವಲ್ಲ. ಇಟಾಲಿಯಿಂದ ತರಿಸಿದ್ದು 18ನೇ ಶತಮಾನದಾಗ ಅಲ್ಲಿ ತಯಾರ ಮಾಡಿರ್ತಾರೆ. ಗೊತ್ತಾಯ್ತಲ್ಲ ಏನು? 18ನೇ ಶತಮಾನದಾಗ ಮಾಡಿದ್ದು ಇಟ್ಟಾರಲ್ಲಿ ನೆಲಮನೆಯೊಳಗೆ. ಈಗಲೂ ಸಿಗ್ತಾವ ನೋಡಕ್ಕೆ. ದೊಡ್ಡ ದೊಡ್ಡ ಡ್ರಮ್ಮದಲ್ಲಿ ಹಾಕಿಟ್ಟಾರೆ. ಅವು ಒಂದು ಗ್ಲಾಸ್ ಒಂದು ಇಟ ಕೊಟ್ಟರು 10,000, 1,00,000 ಅಲ್ಲ. ಒಂದು ಕಪ್ ಮಜ್ಜಿ, ಒಂದು ಕಪ್ ಸುಮ್ಮನೆ ಹೀಗೆ ನಕ್ಕು ಸಂತೋಷದಿಂದ ಹಿಂಗೆ ಕೊಡಿ. ಅದರಲ್ಲಿಯೇ ಅಮೃತ. ಮಜ್ಜಿಗೆಯಲ್ಲಿ ಅಮೃತ, ಕಪ್ಪು ನೀರಿನಲ್ಲಿ ಅಮೃತ, ಒಂದು ಹೂವಿನಲ್ಲಿ ಸ್ವರ್ಗ. ಇನ್ ಎ ವೈಲ್ಡ್ ಫ್ಲವರ್ ದ ಲವರ್ ಫೈಂಡ್ಸ್ ಎ ಹೆವನ್ ಇನ್ ಎ ವೈಲ್ಡ್ ಫ್ಲವರ್. ನೋಡೋದ್ರಿ, ಇದು ಹೃದಯ ಮಾಡ್ತದೆ. ತಲೆ ಹಂಗೆ ಮಾಡೋದಿಲ್ಲ. ಅದು ಅಳಿತದೆ, ಅದು ತೂಗ್ತದೆ, ಅದಕ್ಕೆ ಬೆಲೆ ಕಟ್ತದೆ. ಏನಿದು ಹೂವು? ಈ ಹೂವು ಒಂದು ಈಟದ 5 ಗ್ರಾಮ್ ಅದ. ಇದರ ಕಿಮ್ಮತ್ತ 10 ಪೈಸಾ ಅದ. ಹಿಂಗೆ ಕಟ್ಟೋದು ತಲೆ. ಈ ಹೂವ ಅಂದ್ರೆ ಸ್ವರ್ಗ ಅಂತ ಈ ಭಾವ ತರೋದು ಎದೆ. ಯಾವುದು ಶ್ರೇಷ್ಠದ? ತಲೆ ಬಡವರನ್ನ ತಯಾರ ಮಾಡ್ತದೆ, ಹೃದಯ ಸಿರಿವಂತರನ್ನ ತಯಾರ ಮಾಡ್ತದೆ. ಏನು ಇಲ್ಲದೆ ಇದ್ದರೂ ಸಿರಿವಂತನನ್ನ ಮಾಡ್ತದೆ, ಎಲ್ಲ ಇದ್ದರೂ ಬಡವರನ್ನ ಮಾಡ್ತದೆ ತಲೆ ಒಮ್ಮೊಮ್ಮೆ. ಆದ್ದರಿಂದ ಮನುಷ್ಯನೇ, ನೀನು ಸುಖವಾಗಿ ಈ ಜಗತ್ತಿನಲ್ಲಿ ಬಾಳೋದು ಇದ್ರೆ, ಆನಂದವಾಗಿ ಬದುಕೋದಿದ್ರೆ, ನಿನ್ನ ಮನೆಯನ್ನ ಸ್ವರ್ಗವನ್ನಾಗಿಸು. ನಿನ್ನ ಹತ್ತಿರ ಇರುವ ಯಾವುದೇ ಒಂದು ಸಣ್ಣ ವಸ್ತು ಕೂಡ ಅದು ಜಗತ್ತಿನಷ್ಟು ಅದು ಅದ್ಭುತ ಅಂತ ಭಾವಿಸು. ಅದನ್ನು ಸ್ವರ್ಗ ಅಂತ ಕಲ್ಪಿಸು. ಬದುಕು ಮನುಷ್ಯನೇ. ಎದೆ ಇರೋದು ಎಲ್ಲದಕ್ಕೆ. ಬೆಲೆ ಕೊಡೋದು ಎದೆ, ಬೆಲೆ ಕೊಡೋದು ತಲೆ ಅಲ್ಲ, ಎದೆ. ಅದಕ್ಕೆ ಬೆಲೆ ಕಟ್ಟಲಿಕ್ಕಾಗೋದಿಲ್ಲ. ಅಂಥ ವಸ್ತು ಅದು. ಎಂಥದನ್ನ ಬ್ಲೇಕ್ ಹೇಳ್ತಾನೆ ನೋಡು. ನೀನು ಪ್ರೀತಿಸು, ನಿನ್ನ ಹೃದಯವನ್ನು ಮಧುರಗೊಳಿಸಿಕೋ. ಒಂದು ಹೂವ ಸಹಿತ ಸ್ವರ್ಗ ನಿರ್ಮಾಣ ಮಾಡ್ತದೆ, ಅಷ್ಟು ಸಂತೋಷವನ್ನು ಕೊಡ್ತದೆ. ಆ ಬಳಿಕ ಹೇಳ್ತಾನೆ,
100 ವರ್ಷ ಬದುಕೋದು ಅಷ್ಟು ಮಹತ್ವದ್ದಲ್ಲ. ಒಂದು ಕ್ಷಣದಾಗ 100 ವರ್ಷದ ಆನಂದ ಪಡಬಹುದು ಮನುಷ್ಯನೇ ಹೃದಯ ಇದ್ದರೆ. ಹೃದಯ ಇದ್ದರೆ ಎಲ್ಲ ಹೃದಯ ಕೆಡಿಸಿಕೊಂಡು ಎಲ್ಲ ಹುಳಿ ಮನಸ್ಸಿನಾಗ ಕಹಿ ಮನಸ್ಸಿನಾಗ 100 ವರ್ಷ ಬದುಕಿ ಏನು ಮಾಡೋದು? ನಕ್ಕೋತ ಒಂದು ಕ್ಷಣ ಅದೇ 100 ವರ್ಷ, ಒಂದು ಕ್ಷಣ ಅದೇ ನಿತ್ಯ. ಅದು ಬರೇ 100 ಅಲ್ಲ, ಅದು ಲಕ್ಷ ಕೋಟಿ ವರುಷ ಹಂಗೆ ಬದುಕಬೇಕು ಮನುಷ್ಯ. ಒಂದು ನಗು ಹೃದಯದಲ್ಲಿ, ಒಂದು ಸವಿ ಸಾಕು ಈ ಜಗತ್ತನ್ನು ಸುಂದರ ಮಾಡೋದಕ್ಕೆ. ಇದು ಯೋಗ. ಇದಕ್ಕೆ ಸದ್ಭಾವ ಯೋಗ ಅಂತ ಕರಿತೇವೆ. ಇದು ಸದ್ಭಾವ. ಎಷ್ಟು ಚಲೋ ಇಲ್ಲ ಇದು. ಒಂದು ಸಲ ಸುಮ್ಮನೆ ಅದು ಏನು ಅದ್ಭುತ ಕೆಲಸ ಮಾಡ್ತದಂದ್ರೆ, ಈ ಭಾವ ಯೋಗ ಕವಿಗಳನ್ನು ನಿರ್ಮಿಸ್ತದೆ, ಸಂತರನ್ನು ನಿರ್ಮಿಸ್ತದೆ, ಜಗತ್ತನ್ನು ಸ್ವರ್ಗವನ್ನಾಗಿ ಪರಿವರ್ತಿಸ್ತದೆ. ಅಷ್ಟು ಸಾಮರ್ಥ್ಯ ಈ ಭಾವದೊಳಗೆ. ಇಲ್ಲೇನು ಒಬ್ಬ ಕವಿ ಕಾಳಿದಾಸ ಮೊದಲ ಕಾಳಿದಾಸ ಅಲ್ಲ, ಒಬ್ಬ ಸಾಮಾನ್ಯ ಹುಡುಗ. ಆತನಿಗೆ ಭಾಷೆ, ಸುಂದರವಾದ ಭಾಷೆ ಬರ್ತಿರಲಿಲ್ಲ. ಆತನಿಗೆ ವಿದ್ಯೆ ಅಷ್ಟಾಗಿ ಏನೂ ಇರಲಿಲ್ಲ. ಹೆಂಡತಿಯೇ ಹೇಳ್ತಾಳೆ, ಏನಿದೆಲ್ಲ ವಿದ್ಯೆನೇ ಇಲ್ಲ ನಿನ್ನಲ್ಲಿ ಅಂತ ಹೇಳ್ತಾಳೆ. ಬಯಸಿಕೊಂಡು ಹೊರಬೀಳ್ತಾನೆ. ನಾನು ದೊಡ್ಡವನಾಗಬೇಕು, ಕವಿಯಾಗಬೇಕು ಅಂತ ಶುರು ಮಾಡ್ತಾನೆ. ಸಣ್ಣ ಹುಡುಗ, ಒಂದು 20-22, ಕವಿ ಆಗಬೇಕು. ಇನ್ನ ಸರಿಯಾಗಿ ಮಾತಾಡಕ್ಕೆ ಬರ್ತಿರ್ಲಿಲ್ಲ. ಜ್ಞಾನ ಕಡಿಮೆ, ಮಾತಿನ ಹದ ಗೊತ್ತಿಲ್ಲ. ಇಂಥ ಒಬ್ಬ ಹುಡುಗ ಒಬ್ಬ ಸಂತರ ಹತ್ತಿರ ಹೋಗ್ತಾನೆ. ಸಂತರೇ, ನನಗೊಂದಿಷ್ಟು ಕೃಪೆ ಮಾಡಿ, ಏನು ಬೇಕು ಅಂತ ಕೇಳ್ತಾರೆ ಸಂತರು. ಅವಾಗ ಕಾಳಿದಾಸ ಹೇಳ್ತಾನೆ, ಏನಿಲ್ಲ ಅಯ್ಯವ, ನಾನು ಕವಿ ಆಗಬೇಕು, ನಾನು ಕವಿ ಆಗಬೇಕು. ಅದರ ಅರ್ಥ ನಾನು ಏನು ಮಾತನಾಡ್ತೇನೆ ಅವು ಸವಿಯಾಗಿರಬೇಕು, ಅವು ರಸವತ್ತಾಗಿರಬೇಕು. ಯಾರ ಮಾತುಗಳನ್ನು ಕೇಳ್ತಾರೆ ಅವ್ರ ಮನಸ್ಸು ರಸದಿಂದ ತುಂಬಿರಬೇಕು. ಹಂಗಾಗಬೇಕು. ನಾನು ಬಯಸ್ಕೋತಾ ಇದ್ದೀನಿ, ಬಹಳ ದಡ್ಡದೀನಿ ಅಂತ ಮಹಾನುಭಾವರೇ ಏನಾದರೂ ಹೇಳಿ ಅಂದರು. ಕಾಳಿದಾಸ ಕೇಳಿದ. ಅವಾಗ ಸಂತ ಹೇಳ್ತಾರೆ, ಬಹಳ ಚಲೋದು ಹೇಳ್ತಾರೆ, ಏನು ಮಾಡಬೇಡ, ನಾ ಹೇಳ್ದಂಗೆ ಮಾಡು, ನೀನು ಭಾಳ ದೊಡ್ಡ ಕವಿ ಆಗ್ತೀಯ ಅಂತ. ಏನು ಮಾಡಲಿ ಅಂದ. ಇಲ್ಲಿ ಬೆಟ್ಟ ಅದ, ಇಲ್ಲಿ ಮೈದಾನ ಅದ, ಇಲ್ಲಿ ಹೊಳಿ ಅದ, ಇಲ್ಲಿ ಸೂರ್ಯ ಅದಾನ. ಇವುಗಳನ್ನೆಲ್ಲ ನೋಡ್ತಾ ನೀನು ಅವುಗಳನ್ನು ಪ್ರೀತಿಸಾಕ ಕಲಿಯ. ಪ್ರೀತಿಸು, ಅವುಗಳನ್ನು ಪರಿಭಾವಿಸಿಕೋ, ನಿನ್ನ ಭಾವದೊಳಗೆ ತುಂಬಿಕೋ. ಹೇಳಿದ ಕಾಳಿದಾಸ. ಶುರು ಮಾಡಿದ, ಕಣ್ಣಿನೊಳಗ ಹೂವ ಹೇಳಿ, ಕಣ್ಣಿನೊಳಗ ಬೆಟ್ಟಗಳು, ಕಣ್ಣಿನಲ್ಲಿ ಸೂರ್ಯ, ಕಣ್ಣಿನಲ್ಲಿ ಚಂದ್ರ. ಮೊದಲ ಕಣ್ಣಾಗ ಅದಿರಲಿಲ್ಲ. ಕಣ್ಣಾಗ ಮನೆ ಇತ್ತು, ಒಂದಿಟ್ಟು ಹೊಲ ಇತ್ತು, ಒಂದಿಟ್ಟು ಹೆಂಡತಿ, ಏನ್ರೆ ಸುತ್ತಮುತ್ತ ಇರುವ ಸಾಮಾನುಗಳು ಅಷ್ಟೇ ಇದ್ದು. ಈಗ ನಮ್ಮ ಮನಸ್ಸಿನಾಗಿಲ್ಲೇನು? ಹೆಂಗೆ ಕೂತು ಮನಸ್ಸನ್ನು ಬಿಚ್ಚ ನೋಡಿದರೆ ಏನೇನದ ಒಳಗೆ ಸಾಮಾನ ಹೇಳಿ? ವಾಷಿಂಗ್ ಮಷೀನು ಇಲ್ಲೇನು? ನಿನ್ನೆ ತಂದಂಥ ಬೂಟಗಳು ಇಲ್ಲೇನು? ಎಷ್ಟು ಚೆನ್ನಾಗಿದಾವ, ಒಳಗೆಲ್ಲ ಅದಾವ. ಸಣ್ಣ ಸಣ್ಣ ವಸ್ತುಗಳೆಲ್ಲ ಮನಸ್ಸಿನೊಳಗೆ ತುಂಬಿಬಿಟ್ಟ, ಎಲ್ಲ ತುಂಬಿಬಿಟ್ಟ. ಆದ್ದರಿಂದ ನಾವು ಹಿಂಗಾಗೇವಿ.
ಮನಸ್ಸು ಬಿಚ್ಚಿ ನೋಡಿದರೆ ಅಲ್ಲೇನದು? ಮತ್ತು ಇಂಥ ಮನಸ್ಸಿನಲ್ಲಿ ಇನ್ನು ಸ್ವರ್ಗ ಇಳಿಯೋದು ಯಾವಾಗ? ಪರಮ ಸಂತೋಷ ಆಗೋದು ಯಾವಾಗ? ಸಣ್ಣ ಪುಟ್ಟ ಇನ್ನು ಕೆಲವರ ಮನಸ್ಸಿನಾಗ ಬರೀ ಸಿಗಾರೇಟು, ಬೀಡಿ, ಆ ಬಳಿಕ ಇಲ್ಲ ತಿನ್ನೋದು, ಇವೆಲ್ಲ ಅದ. ಇನ್ನು ಕೆಲವ್ರ ಮನಸ್ಸಿನಾಗ ಆಡೋದು, ಮಾಡೋದು, ಇಂಥವು ಕೆಲವದ. ಇವೆಲ್ಲ ಮನಸ್ಸನ್ನು ತುಂಬಿಕೊಂಡಾವ. ಅದಕ್ಕೆ ನಾವು ಹಿಂಗೆ ಅವರು ಹೇಳಿದರು, ಕಾಳಿದಾಸನೇ ನೀನು ತುಂಬಿಕೋ. ಏನು ತುಂಬೋದು? ಏನು ಈ ಜಗತ್ತಿನಲ್ಲಿ ಸುಂದರ ಶ್ರೇಷ್ಠ ವಸ್ತುಗಳದಾವ, ಎಲ್ಲವನ್ನ ತುಂಬಿಕೋ. ಆ ಬಳಿಕ ಶುರು ಮಾಡಿದ, ಎಲ್ಲವನ್ನ ಮರೆತ. ಮನಸ್ಸಿನಲ್ಲಿ ಹಿಮದ ಬೆಟ್ಟಗಳು, ಮನಸ್ಸಿನಲ್ಲಿ ಗಂಗೆಯ ಪ್ರವಾಹ, ಮನಸ್ಸಿನಲ್ಲಿ ಚಂದ್ರನ ಬೆಳಕ, ಮನಸ್ಸಿನಲ್ಲಿ ಸುಂದರವಾದ ಆಶ್ರಮಗಳು. ಏನು ತುಂಬಿಕೊಂಡ? ವರುಷ ಹೋಯಿತು, ಮನಸ್ಸೆಲ್ಲ ಮಧುರವಾಗಿತ್ತು, ಸುಂದರವಾಗಿತ್ತು, ಅತ್ಯದ್ಭುತವಾಗಿತ್ತು. ಯಾಕೆ? ಒಳಗೆಲ್ಲ ತುಂಬಿತ್ತು. ಆ ಬಳಿಕ ಸುಂದರವಾಗಿ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ. ಕಾವ್ಯ ಹರ್ಯಾಕ್ ಶುರುವಾಯಿತು. ಕಾವ್ಯ ಹರಿತು. ಎಂಥೆಂಥ ಸುಂದರ ಕೃತಿಗಳು, ಎಂಥ ಸುಂದರ ಮಾತುಗಳು ಹೊರಬರಕ್ಕೆ ಶುರುವಾದ. ಅಸ್ತ್ಯುತ್ತರಸ್ಯಾಂ ದಿಶಿ ದೇವತಾ ಆತ್ಮ ಹಿಮಾಲಯೋ ನಾಮ ನಗಾಧಿರಾಜ. ಏನು ಶುರು ಮಾಡಿದ? ಎಂಥ ಅದ್ಭುತ ಗೀತೆಗಳನ್ನು ಶುರು ಮಾಡಿದ. ಅದನ್ನು ಹಾಡ್ಕೋತ ಮನೆಗೆ ಬಂದ. ಜಗತ್ತು ಒಬ್ಬ ಮಹಾಕವಿಯನ್ನು ಕಂಡಿತ್ತು. ಯಾವ ಹೆಂಡತಿ ಬೈತಾ ಇದ್ಲೋ ಆಕೆ ಹೇಳಿದ್ಲು, ಇಂದ ನೀನು ನಿಜವಾದ ಕವಿ. ನನಗೆ ಬಹಳ ಹೆಮ್ಮೆ ಅನ್ನಿಸ್ತದೆ, ಬಹಳ ಸಂತೋಷ ಅನ್ನಿಸ್ತದೆ. ಮಹಾಕವಿ ನೀನೀಗ. ಹಾಡಿದ ಶಕುಂತಲ ನಾಟಕ ನೋಡಿರಬೇಕು. ಎಂಥ ಸುಂದರ. ಮೇಘದೂತ ಅಂತ ಸುಮ್ಮನೆ ಒಂದು ಮೇಘಕ್ಕೆ ಸಂದೇಶ ಕಳಿಸ್ತಾನ ಮೇಘದ ಮೂಲಕ. ಎಂಥ ಭಾವನಾ! ಏನು ವರ್ಣನೆಗಳು. ಜಗತ್ತಿನಲ್ಲಿ ಕೆಲವೇ ಶ್ರೇಷ್ಠ ಕವಿಗಳಲ್ಲಿ ಕಾಳಿದಾಸನೊಬ್ಬ. ಹೇಗಾದ ಎದೆಯೊಳಗೆ ತುಂಬಿಕೊಂಡ. ಅಷ್ಟು ಅಂದರೆ ಭಾವ ಏನು ಮಾಡ್ತದೆ? ಒಬ್ಬ ಸಾಮಾನ್ಯ ಮನುಷ್ಯನನ್ನ ಅಸಾಮಾನ್ಯ ಕವಿಯನ್ನಾಗಿ ಪರಿವರ್ತಿಸ್ತದೆ. ಅಂಥ ಸಾಮರ್ಥ್ಯ ಎಲ್ಲದ? ಭಾವದೊಳಗೆ. ಮನುಷ್ಯನೇ ತುಂಬಿಕೊ. ಯಾವುದು ಚಲೋದದ ಅದನ್ನು ತುಂಬಿಕೋ. ಬ್ಯಾಡಾದದ್ದೆಲ್ಲ ಯಾಕೆ ಹಾಕಿಕೊಳ್ಳುವುದು? ಬ್ಯಾಡಾದದ್ದು ಹೌದಲ್ಲ ಹೇಳಿ? ಎಷ್ಟು ಸಲ ನಾವು ಬ್ಯಾಡಾದದ್ದು ಹಾಕೋತೀವಿ. ಅವ್ರ ಮನ್ಯಾಗ ಬ್ಯಾಡಾದದ್ದು ನಮ್ಮ ತಲೆಯಾಗ ಎಲ್ಲೇ. ಈಗ ಮಾಡಿ ನಮ್ಮ ಮನಸ್ಸು ಏನಾಗ್ಯದಂದ್ರೆ, ನಮ್ಮ ಎದೆ ಏನಾಗ್ಯದಂದ್ರೆ, ಇಟ್ ಹ್ಯಾಸ್ ಬಿಕಮ್ ಅ ಡಸ್ಟ್ಬಿನ್. ಡಸ್ಟ್ ಅಂದ್ರೆ ಏನು? ಬಂಗಾರ ಅಲ್ಲ. ಡಸ್ಟ್ ಅಂದ್ರೆ ಧೂಳ, ಹೊಲಸ, ಕಸ. ಬಿನ್ ಅಂದ್ರೆ ಬಿನ್. ಏನು ಮಾಡೋದು? ಮನಸ್ಸ ಹಿಂಗೆ ಡಬ್ಬಿ ಆದ ಬಳಿಕ, ಕಸದ ಡಬ್ಬಿ ಆದ ಬಳಿಕ ಇನ್ನೇನು ಸುಖ ಸೌಂದರ್ಯ ಜಗತ್ತಿನಲ್ಲಿ ಅನುಭವಿಸೋದು? ಇದು ನಾವು ವಿಚಾರ ಮಾಡೋದು. ಮನಸ್ಸನ್ನು ಸ್ವಚ್ಛ ಮಾಡಿ ಚಲೋದು ಏನೇನು ಅದ ಜಗತ್ತಿನಾಗ ಅದನ್ನು ತುಂಬಿಕೊಳ್ಳೋದೇ ಯೋಗ, ಸದ್ಭಾವ ಯೋಗ. ನಾವೆಲ್ಲರೂ ಕವಿಗಳಾಗಬೇಕು.
ನಾವೆಲ್ಲರೂ ಸಂತರಾಗಬೇಕು. ನಾವೆಲ್ಲರೂ ಹೌದಲ್ಲ ಹೇಳಿ ಆನಂದ ಪುರುಷರಾಗಬೇಕು. ಅದು ಆಗಬೇಕಾದರೆ ಏನು ಬೇಕು? ಎದೆ The lover finds a heaven in a wild flower. ಎಷ್ಟು ಛಲೋ ಮಾತು ಹೇಳಿ. ಅದನ್ನೇ ನಮ್ಮವರು ಹೇಳ್ತಾರೆ. ಭಾರತ ದೇಶದಲ್ಲಿ ಎಂಥ ಸುಂದರ ಸುಂದರವಾದ ಮಾತುಗಳು. ಭದ್ರಂ ಕರ್ಣೇಭಿ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈಃ ಅಂಗೈಃ ತುಷ್ಟುವಾಂಸಃ ತನೂಭಿಃ ವ್ಯಸೇಮ ದೇವಹಿತಂ ಯದಾಯು. ಎಷ್ಟು ಛಲೋ ಹೇಳ್ತು. ಭದ್ರಂ ಕರ್ಣೇಭಿ, ನಮ್ಮ ಕಿವಿಗಳು ಒಳ್ಳೆಯದನ್ನು, ಒಳ್ಳೆಯ ಶಬ್ದಗಳು ಕಿವಿಯಲ್ಲಿ ಪ್ರವೇಶ ಮಾಡಲಿ, ಒಳ್ಳೆಯ ದೃಶ್ಯಗಳು ಕಣ್ಣಿನಲ್ಲಿ ಪ್ರವೇಶ ಮಾಡಲಿ. ಹೌದಲ್ಲ ಹೇಳಿ. ನಮ್ಮ ಅವಯವಗಳು ಸ್ಥಿರೈಹಿ ಅಂಗೈಹಿ, ನಮ್ಮ ಕಾಲು ಕೈಯ ಮೈಯ ಎಲ್ಲ ಅಂಗಗಳನ್ನು ನಾವು ಹಿಂಗೆ ಬಳಸಬೇಕಲ್ಲ ದೇವನೇ, ನೀನು ಕೊಟ್ಟ ಅಂಗಗಳು ಇವುಗಳನ್ನು ವ್ಯಸೇಮ ದೇವಹಿತಂ ಯದಾಯುಹು. ಇದನ್ನು 100 ವರ್ಷ ನಾನು ಬದುಕ್ತೇನೆ, ಇವುಗಳನ್ನೆಲ್ಲ ಚೆನ್ನಾಗಿ ಬಳಸ್ತೇನೆ. ಹೆಂಗೆ ಬಳಸ್ತೇನೆ ಅಂದರೆ ನಾನು ಮಾಡೋದೆಲ್ಲ ಕಾರ್ಯಗಳೆಲ್ಲ ಪೂಜೆಯಾಗಬೇಕು, ಹಂಗೆ ಇವುಗಳನ್ನು ಬಳಸ್ತೇನೆ. ಎಷ್ಟು ಛಲೋ ಮಾತು. ಆಗ ಇನ್ನು ಒಳ್ಳೆಯದನ್ನು ಸುಮ್ಮನೆ ಈಗ ಮನೆಗೆ ಹೋಗ್ತಿರಲ್ಲ, ಹೋಗಾಗ ಎಲ್ಲ ಇರ್ತಾವಲ್ಲೇ ದಾರ್ಯಾಗ ಎಲ್ಲನೂ ಸಿಗ್ತಾವ, ಬ್ಯಾಡಾದದ್ದು ಬೇಕಾದದ್ದು. ಈಗ ಮನೆಗೆ ಹೋಗೋ ತಕ ಸುಮ್ಮನೆ ಪ್ರಯೋಗ ಛಲೋ ಛಲೋದು ಏನೇನದೆ ಹುಡುಕಾಡ್ಕೋತ ಹೋಗೋದು, ಕಣ್ಣದನ್ನು ನೋಡ್ಕೋತ ಹೋಗೋದು. ಮನೆಗೆ ಹೋಗೋದ್ರಾಗ ಛಲೋ ತುಂಬಿರ್ಬೇಕು. ನೀವು ಮನ್ಯಾಗ ಹೋಗಿ ಹೇಳಬೇಕು, ಏನು ಛಲೋ ಊರ ಸೋಲಾಪುರ, ಎಷ್ಟು ಛಲೋ ಅದ. ಒಂದರೆ ದಿವಸ ಹಿಂಗೆ ಅಂದೇವಿ, ಸ್ವಲ್ಪ ಬದಲಾದೇವಿ ಅಂತ. ಏನು ಸೋಲಾಪುರ, ಏನೆಲ್ಲ ಕಡೆ ಹೊಲಸು ಹೊಲಸು ಹೊಲಸು. ಮತ್ತು ಯಾರು ನಾವೇ ಯಾರೇ ಮಾಡ್ತಾರೆ? ನಾವು ಅದನ್ನು ಸ್ವಚ್ಛ ಮಾಡೋದು, ಸುಂದರ ಮಾಡೋದು ಸೊಲ್ಲಾಪುರ. ನಾವು ಮೊದಲ ಮನಸ್ಸಿನಲ್ಲಿ ಸ್ವಚ್ಛ ಸೌಂದರ್ಯವನ್ನು ತುಂಬಿಕೊಳ್ಳೋದು. ಮತ್ತೆ ನಾಳೆ ಬನ್ನಿ. ನಮಸ್ಕಾರ.